ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ನೈಸರ್ಗಿಕ ಕೃಷಿಯಲ್ಲಿ ಅಪರೂಪದ ಸಾಧನೆ ಮಾಡಿರುವ ಜಮಖಂಡಿಯ ರೈತ ಸಂದೀಪ್. ಕೃಷ್ಣಾ ನದಿ ನೀರಿನ ಫಲಾನುಭವಿಯಾಗಿರುವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಬಚಿ ಗ್ರಾಮದ ರೈತ ಸಂದೀಪ್ ಗೌಡರು ಒಬ್ಬ ಪ್ರಗತಿಪರ ರೈತ. ನೈಸರ್ಗಿಕ ಕೃಷಿಯಲ್ಲಿ ತಮ್ಮ ಗುರು ರಾಜಶೇಖರ ನಿಂಬರ್ಗಿಯವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಪಳಗಿದ್ದಾರೆ. ಕೃಷಿಯಲ್ಲಿ ಖುಷಿಯನ್ನು ಕಂಡುಕೊಂಡಿದ್ದಾರೆ. 17 ಎಕರೆ ಹಿಡುವಳಿ ಹೊಂದಿರುವ ತುಬಚಿ ಗ್ರಾಮದ ರೈತ ಸಂದೀಪ್ ಗೌಡರಿಗೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ. ಇವರದ್ದು ಏರಿಮಣ್ಣು ಭೂಮಿ. ಈ ಭೂಮಿಯಲ್ಲಿ ನೀರು ಇಂಗುವುದಿಲ್ಲ, ಬಸಿದು ಕೂಡ ಹೋಗುವುದಿಲ್ಲ. ಇವರ ಹಿಡುವಳಿಯ ಸುತ್ತಮುತ್ತಲ ಪ್ರದೇಶಗಳ ರೈತರು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಸುತ್ತಾರೆ. ಅವೆಲ್ಲವುಗಳ ಶೇಷಾಂಶ ನದಿ ನೀರಿಗೆ ಸೇರಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಸುತ್ತಲ ನಗರ ಪಟ್ಟಣ ಪ್ರದೇಶಗಳ ತ್ಯಾಜ್ಯಗಳು, ಫ್ಯಾಕ್ಟರಿ ವೇಸ್ಟ್ ನೇರವಾಗಿ ನದಿಗೆ ಸೇರುವುದರಿಂದ ನದಿಯ ನೀರು ಕೃಷಿಯೋಗ್ಯವಾಗಿಲ್ಲ. ಸವಳು, ಜವಳು ಸಮಸ್ಯೆ ಇದೆ. ನೀರಿನ ಗುಣಮಟ್ಟ ಕೆಡುತ್ತದೆ. ಕೃಷಿ ಭೂಮಿಗೆ ಹಾಯಿಸಿದ ನೀರಿನಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರುವ ಕಾರಣ ಇಳುವರಿ ಚೆನ್ನಾಗಿ ಬರುವುದಿಲ್ಲ. ಹಾಗಾಗಿ ಸಂದೀಪ್ ಗೌಡರು ಎಲ್ಲ ಕಾಲದಲ್ಲೂ ಕೃಷ್ಣಾ ನದಿ ನೀರನ್ನು ಬಳಸುವುದಿಲ್ಲ. ಒಂದು ಬೆಳೆ ಕಟಾವು ಆದ ನಂತರದಲ್ಲಿ 6 ತಿಂಗಳು ನೀರನ್ನೇ ಕೊಡುವುದಿಲ್ಲ. ಮಳೆಯಾಶ್ರಿತ ವ್ಯವಸ್ಥೆಯನ್ನೇ ಹೆಚ್ಚಾಗಿ ನೆಚ್ಚಿಕೊಂಡು ಕೃಷಿ ಮಾಡುತ್ತಿದ್ದಾರೆ. ಇವರು ನೈಸರ್ಗಿಕ ಕೃಷಿಯಾದ್ದರಿಂದ ಮತ್ತು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿರುವುದರಿಂದ ನಿರಂತರ ನೀರು ಕೊಡಬೇಕಾದ ಅಗತ್ಯವಿಲ್ಲ. ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಮಣ್ಣಿಗೆ ಸಹಜವಾಗಿಯೇ ಇದೆ. ಇವೆಲ್ಲ ಸಮಸ್ಯೆಗಳ ನಡುವೆ ತಮ್ಮ ಜಮೀನಿನಲ್ಲಿ ಉತ್ತಮ ಇಳುವರಿ, ನಿರಂತರ ಆದಾಯ ಮತ್ತು ವಿಷಮುಕ್ತ ಆಹಾರ ಪದಾರ್ಥಗಳನ್ನು ಬೆಳೆಯುವ ಮೂಲಕ ಈ ರೈತರು ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಇವರು ಏನೇನು ಬೆಳೆದಿದ್ದಾರೆ ಎಂದು ನೋಡುವುದಾದರೆ, ಕಳೆದ 5 ವರ್ಷಗಳಿಂದ ಅಂದರೆ 2019ರಿಂದ ಇವರು ನೈಸರ್ಗಿಕ ಕೃಷಿಯಲ್ಲಿ ತೊಡಗಿದ್ದಾರೆ. ಕಬ್ಬು, 7-8 ಬಗೆಯ ಕಾಯಿಪಲ್ಯ, ಮೆಣಸು, ಈರುಳ್ಳಿ, ಜೋಳ, ಅಲಸಂದಿ, ಉದ್ದು, ಸ್ವೀಟ್ ಕಾರ್ನ್, ಚೆಂಡು ಹೂವು, ಕಡಲೆ, ಜವಾರಿ ಗೋಧಿ ಹೀಗೆ ಅನೇಕ ಬಗೆಯ ಕೃಷಿ ಬೆಳೆಗಳು ಇವರ ಹೊಲದಲ್ಲಿ ನಳನಳಿಸುತ್ತಿವೆ. ಎಲ್ಲವನ್ನು ಮಿಶ್ರ ಬೆಳೆ ಪದ್ಧತಿಗೆ ಅಳವಡಿಸಿಕೊಂಡು ತಮ್ಮ ಕೃಷಿ ವ್ಯವಸ್ಥೆಯನ್ನು ಇವರು ಜೋಡಿಸಿಕೊಂಡಿದ್ದಾರೆ. ಕಿಲಾರಿ, ಗೀರ್ ಸೇರಿದಂತೆ ಹಲವಾರು ದೇಸಿ ತಳಿಗಳ ಆಕಳು, ಎಮ್ಮೆ ಸಾಕಣೆ ಮಾಡಿದ್ದಾರೆಯಾದ್ದರಿಂದ ಕೃಷಿಗೆ ಬೇಕಾದಷ್ಟು ಸಗಣಿ ಗೊಬ್ಬರ ಲಭ್ಯವಾಗುತ್ತಿದೆ. ಇವರು ಹೊರಗಿನಿಂದ ಯಾವುದೇ ಗೊಬ್ಬರವನ್ನು ತರಿಸುವುದಿಲ್ಲ. ನೈಸರ್ಗಿಕ ಕೃಷಿಯಾದ್ದರಿಂದ ಇವರು ರಾಸಾಯನಿಕ ಕೀಟನಾಶಕವನ್ನು ಬಳಕೆ ಮಾಡುವುದೇ ಇಲ್ಲ. ಯಾವ ಗೊಬ್ಬರ ಬಳಸುತ್ತಾರೆಂದು ನೋಡುವುದಾದರೆ, ತಮ್ಮ ಕೃಷಿ ಬೆಳೆಗಳಿಗೆ ಕೊಡುವ ತಿಪ್ಪೆ ಗೊಬ್ಬರಕ್ಕೂ ಕೂಡ ಇವರು ಟ್ರೈಕೋಡೆರ್ಮಾ, ಸುಡೋಮೊನಾಸ್ ಸೇರಿದಂತೆ ಹಲವಾರು ಕೃಷಿಗೆ ಉಪಯುಕ್ತವಾದ ಪೂರಕ ಬ್ಯಾಕ್ಟೀರಿಯಾಗಳನ್ನು ಗೊಬ್ಬರದೊಂದಿಗೆ ಸೇರಿಸಿ ಒದಗಿಸುತ್ತಾರೆ. ಜೊತೆಗೆ ತಮ್ಮ ಜಮೀನಿನಲ್ಲಿಯೇ ಜೀವಾಮೃತ, ಗೋಕೃಪಾಮೃತ ಸೇರಿದಂತೆ ಹಲವಾರು ನೈಸರ್ಗಿಕ ಗೊಬ್ಬರಗಳನ್ನು ತಯಾರಿಸುತ್ತಾರೆ. ಸಗಣಿ, ಗಂಜಲ ಬಳಸಿಯೇ ಹಲವಾರು ಬಗೆಯ ಕೀಟನಾಶಕಗಳನ್ನು ಇವರೇ ಸಿದ್ಧಪಡಿಸುತ್ತಾರೆ. ಹಾಗಾಗಿ ಇವರದ್ದು ವಿಷಮುಕ್ತ ಕೃಷಿ. ಇಲ್ಲಿ ಎಲ್ಲವೂ ಸಹಜ ಮತ್ತು ನೈಸರ್ಗಿಕ. ಹೆಚ್ಚಾಗಿ ಕೀಟಬಾಧೆ ಬರುವುದಿಲ್ಲ. ಜಮೀನಿನಲ್ಲಿ ಅಲ್ಲಲ್ಲಿ ಚೆಂಡು ಹೂ ಬೆಳೆದಿರುವುದರಿಂದ ಅವು ಕೀಟಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡುತ್ತವೆ. ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗಿದೆ. ಇತ್ತೀಚೆಗೆ ಧಾರವಾಡದ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಇವರ ಜಮೀನಿಗೆ ಭೇಟಿ ಕೊಟ್ಟಾಗ ನಡೆಸಿದ ಪರಿಶೀಲನೆಯಲ್ಲಿ ಇವರ ಜಮೀನಿನಲ್ಲಿ ಸಾವಯವ ಇಂಗಾಲದ ಅಂಶ 1.24 ಇರುವುದು ದೃಢವಾಗಿದೆ. ಆ ಭಾಗದ ಯಾವುದೇ ಜಮೀನಿನಲ್ಲೂ ಈ ಪ್ರಮಾಣದ ಸಾವಯವ ಇಂಗಾಲ ಇಲ್ಲ. ಇದು ಹೇಗೆ ಸಾಧ್ಯವಾಯಿತು ಎಂದು ಕೃಷಿ ವಿಜ್ಞಾನಿಗಳು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಕೀಟ ನಿರ್ವಹಣೆ ಉಪಾಯ: ಕಡಲೆ, ಜೋಳ, ಜವಾರಿ ಗೋಧಿ, ಜವಾರಿ ಸಾಸಿವೆಗಳನ್ನು ಇವರು ಮಳೆಯನ್ನೇ ನೆಚ್ಚಿಕೊಂಡು ಬೆಳೆಯುತ್ತಾರೆ. ಬೇರೆ ನೀರನ್ನು ಒದಗಿಸುವುದೇ ಇಲ್ಲ. ಇವೆಲ್ಲವನ್ನು ಮಿಶ್ರ ಪದ್ಧತಿಯಲ್ಲಿ ಬೆಳೆಯುತ್ತಾರೆ. ನಮ್ಮ ಪೂರ್ವಜರು
ಎಳ್ಳಮಾವಾಸ್ಯೆ ಕಾಲದಲ್ಲಿ ಭೂಮಿಗೆ ಚರಗ ಚೆಲ್ಲುವ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದರು. ಇದಕ್ಕೆ ವೈಜ್ಞಾನಿಕ ತಳಹದಿಯೂ ಇದೆ ಎನ್ನುತ್ತಾರೆ ರೈತ ಸಂದೀಪ್. ಅದು ಹೇಗೆಂದರೆ, ಆ ಕಾಲಘಟ್ಟದಲ್ಲಿ ಕಡಲೆ, ಜೋಳ, ವೈಗರೆ ಕೃಷಿಗೆ ಕೀಟಬಾಧೆ ಆವರಿಸಿಕೊಂಡಿರುತ್ತದೆ. ಅವುಗಳನ್ನು ನಿಯಂತ್ರಿಸಲು ಏನಾದರೂ ಉಪಾಯ ಮಾಡಬೇಕಾಗುತ್ತದೆ. ಅದಕ್ಕೆ ಪೂರಕವಾಗಿ ಜಮೀನಿನಲ್ಲಿ ಪೂರಿ ಮಂಡಕ್ಕಿಯನ್ನು ಎರಚಲಾಗುತ್ತದೆ. ಅವನ್ನು ತಿನ್ನಲು ಬರುವ ಗುಬ್ಬಚ್ಚಿ ಮತ್ತು ಇತರೆ ಪಕ್ಷಿಗಳು ಸುತ್ತಲ ಕೃಷಿ ಬೆಳೆಗಳ ಸಸ್ಯಗಳಲ್ಲಿರುವ ಕೀಟಗಳನ್ನು ಭಕ್ಷಿಸಿ ಕೀಟ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತವೆ. ಇದೊಂದು ವಿನೂತನ ಕ್ರಮವೆನ್ನಬಹುದು. ಕೃಷಿಯಲ್ಲಿ ಇವರ ವಿಶೇಷತೆ ಏನು ಎಂದು ನೋಡುವುದಾದರೆ, ಇವರದು ಕಪ್ಪು ಮಣ್ಣಿನ ಭೂಮಿಯಾದ್ದರಿಂದ ಇಲ್ಲಿ ತೋಟಗಾರಿಕೆ ಬೆಳೆಗಳು ಚೆನ್ನಾಗಿ ಬರುವುದಿಲ್ಲ. ಇವರು ಕೃಷಿ ಬೆಳೆಗಳನ್ನೇ ನೆಚ್ಚಿಕೊಂಡು ಅದರಲ್ಲೇ ವೈವಿಧ್ಯತೆಯನ್ನು ಅರಸಿ ಕೃಷಿ ಮಾಡುತ್ತಿದ್ದಾರೆ. ಜೊತೆಗೆ ಕಡಿಮೆ ನೀರಿನಲ್ಲಿ ಕೃಷಿ ಮಾಡುವ ತಾಂತ್ರಿಕತೆಯನ್ನು ಅನುಸರಿಸುತ್ತಿದ್ದಾರೆ. ಇವರು BCom ಪದವೀಧರರು. ಅಷ್ಟೇ ಅಲ್ಲ, ಇವರು KAS ಪರೀಕ್ಷೆಗಳಲ್ಲೂ ಪಾಸ್ ಮಾಡಿದವರು. ಆದರೆ ಯಾಕೋ ಇವರಿಗೆ ನಗರ ಜೀವನ ಇಷ್ಟವಾಗಲಿಲ್ಲ. ಹಳ್ಳಿಗೆ ಬಂದು ನೆಲೆಸಿ ಒಕ್ಕಲುತನದಲ್ಲೇ ಖುಷಿಯನ್ನು ಕಂಡುಕೊಂಡಿದ್ದಾರೆ. ಇವರ ಪತ್ನಿ ತೃಪ್ತಿ ಕೂಡ ತೋಟಗಾರಿಕಾ ಕ್ಷೇತ್ರದಲ್ಲಿ ಪದವೀಧರೆ. ಜೊತೆಗೆ ಸಾಕಷ್ಟು ಕೃಷಿ ಅನುಭವವನ್ನು ಹೊಂದಿರುವವರು. ಗಂಡ ಹೆಂಡತಿ ಇಬ್ಬರು ರಾಸಾಯನಿಕ ಪದ್ಧತಿಯ ಕೃಷಿಯನ್ನು ಸಂಪೂರ್ಣವಾಗಿ ತೊರೆದು ಸಾವಯವ ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆಂಬುದು ವಿಶೇಷ ಸಂಗತಿ. ಇವರಿಗೆ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗಳು ಈಗಾಗಲೇ ಸಿಕ್ಕಿವೆ. ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಸದ್ಯದಲ್ಲೇ ಬರಲಿವೆ. ಜೊತೆಗೆ ಇವರು ರಾಜ್ಯ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ಕಡೆಗಳಿಗೆ ಭೇಟಿ ಕೊಟ್ಟು ಕೃಷಿ ಪ್ರಾತ್ಯಕ್ಷಿಕೆಗಳನ್ನು ನಡೆಸಿಕೊಟ್ಟ ಅನುಭವಗಳನ್ನು ಹೊಂದಿದ್ದಾರೆ. ಬೆಂಗಳೂರಿನ ಹಲವು ಕಡೆಗಳಿಗೆ ಈಗಾಗಲೇ ಅವರು ಬಂದು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವರ ಅಕ್ಕಪಕ್ಕದ ಹಿಡುವಳಿಯ ರೈತರು ರಾಸಾಯನಿಕಗಳನ್ನು ಬಳಸಿ ಕೃಷಿ ಮಾಡಿ ಎಕರೆಗೆ 40ರಿಂದ 50 ಟನ್ ಬೆಳೆ ತೆಗೆಯುತ್ತಾರೆ. ಆದರೆ ಇವರು ಅದಾವುದನ್ನು ಬಳಸದೆ ಸಾವಯವ ವಿಧಾನದಲ್ಲೇ ಎಕರೆಗೆ 40 ಟನ್ ಕಬ್ಬು ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಖರ್ಚು ಕಳೆದು ಲೆಕ್ಕಾಚಾರ ನೋಡಿದರೆ ರಾಸಾಯನಿಕ ಬಳಸುವವರಿಗಿಂತ ಇವರಿಗೆ ಹೆಚ್ಚು ಲಾಭವಿದೆ ಮತ್ತು ಬೆಳೆದ ಉತ್ಪನ್ನವೂ ಕೂಡ ಸಾವಯವ ಎಂಬುದು ಇವರ ಹೆಚ್ಚುಗಾರಿಕೆ. ಕೃಷಿಯಲ್ಲಿ ಇವರು ಸಾಕಷ್ಟು ವಿನೂತನ ಪ್ರಯೋಗಗಳನ್ನು ಮಾಡಿದ್ದಾರೆ ಮತ್ತು ಇನ್ನಷ್ಟು ಸಾಧನೆ ಮಾಡುವ ಗುರಿಯನ್ನು ಹೊಂದಿದ್ದಾರೆ. ಈಗಿನ್ನೂ 32ರ ಹರೆಯದಲ್ಲಿರುವ ಸಂದೀಪ್ ಗೌಡರಿಗೆ ದೊಡ್ಡ ಸಾಧನೆ ಮಾಡುವ ತುಡಿತವಿದೆ. ಅವರಿಗೆ ಗ್ರಾಮ ಸ್ವರಾಜ್ಯ ಮೀಡಿಯಾದಿಂದ ಶುಭವನ್ನು ಹಾರೈಸುತ್ತೇವೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.